ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಫ್ರೆಂಡ್ಸ್, ನೀವು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ತೀರಾ, ನಿಮ್ಮ ಕಷ್ಟಗಳು ದೂರವಾಗ್ಲಿ ಅಂತ ಹರಕೆ ಹೊತ್ಕೊಳ್ತೀರಾ. ಕೆಲವೊಮ್ಮೆ ದೆವ್ವ ಭೂತಗಳ ಭಯ ಇದ್ರೆ ನೀವು ದೇವಸ್ಥಾನದ ಮೊರೆ ಹೋಗ್ತೀರಾ. ಆದ್ರೆ ನಮ್ಮ ಭಾರತದಲ್ಲಿ ಒಂದು ದೇವಸ್ಥಾನ ಇದೆ. ಇದು ಎಷ್ಟು ಭಯಾನಕವಾಗಿದೆ ಅಂದ್ರೆ ಅದನ್ನ ನೋಡಿದ ಮೇಲೆ, ಅಲ್ಲಿ ಅನ್ವೇಷಣೆ ಮಾಡಿದ ಮೇಲೆ ಅಲ್ಲಿಂದ ವಿಜ್ಞಾನಿಗಳೇ ಓಡಿ ಹೋಗ್ತಾರೆ. ಹಾಗಾದ್ರೆ ಆ ದೇವಸ್ಥಾನ ಯಾವುದು, ಅದು ಎಲ್ಲಿದೆ, ಇಷ್ಟಕ್ಕೂ ಆ ಮಂದಿರದಲ್ಲಿ ಅಂತ ವಿಶೇಷತೆ ಏನಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಮತ್ತು ಕುತೂಹಲಕಾರಿಯಾಗಿದೆ. ಹಾಗಿದ್ರೆ ತಡ ಯಾಕೆ, ಬೇಗ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಬ್ಸ್ಕ್ರೈಬ್ ಆದ್ರ ಫ್ರೆಂಡ್, ಸೊ ಬನ್ನಿ ವಿಡಿಯೋ ಶುರು ಮಾಡೋಣ. ವರ್ಷಗಳ ಹಿಂದೆ ಮಧ್ಯಪ್ರದೇಶದ ಒಂದು ದೇವಸ್ಥಾನದ ಬಗ್ಗೆ ಕೆಲವು ವಿಚಿತ್ರವಾದ ಸಂಗತಿಗಳು ಗೊತ್ತಾಗ್ತವೆ. ಈ ದೇವಾಲಯದ ಬಗ್ಗೆ ಆಗಿನವರೆಗೂ ಇಂಟರ್ನೆಟ್ ನಲ್ಲಿ ಆಗ್ಲಿ ಹೊರಗಿನ ಜನರಿಗೆ ಆಗ್ಲಿ ಗೊತ್ತಿರಲಿಲ್ಲ. ಕೇವಲ ಆ ದೇವಸ್ಥಾನದ ಅಕ್ಕಪಕ್ಕದಲ್ಲಿ ವಾಸವಿರುವ ಜನರಿಗೆ ಮಾತ್ರ ಈ ದೇವಾಲಯದ ಬಗ್ಗೆ ಗೊತ್ತಿರುತ್ತೆ. ಈ ದೇವಾಲಯವನ್ನ ಪರಿಶೋಧನೆ ಮಾಡಲು ಆ ಊರಿಗೆ ವಿಜ್ಞಾನಿಗಳು ಹೋದಾಗ ಅಲ್ಲಿನ ಜನರು ಕೆಲ ವಿಷಯಗಳನ್ನ ವಿಜ್ಞಾನಿಗಳಿಗೆ ಹೇಳ್ತಾರೆ. ಆಗ ಅವರು ಹೇಳಿದ್ದು ಏನಂದ್ರೆ, ಸಂಜೆ ಆಗ್ತಿದ್ದಂತೆ ಆ ದೇವಸ್ಥಾನಕ್ಕೆ ಯಾರೂ ಹೋಗೋದಿಲ್ಲ. ಒಂದು ವೇಳೆ ಹೋದ್ರೆ ಅವರು ಮರಳಿ ಬರೋದಿಲ್ಲವಂತೆ. ಆದ್ರೆ ವಿಜ್ಞಾನಿಗಳಿಗೆ ಅವರು ಹೇಳೋ ಮಾತಿನ ಮೇಲೆ ನಂಬಿಕೆ ಬರೋದಿಲ್ಲ. ಆದ್ರೆ ಅವರು ಮುಂದೆ ಹೇಳಿದ ಮಾತುಗಳನ್ನ ಕೇಳಿ ವಿಜ್ಞಾನಿಗಳು ಒಂದು ಕ್ಷಣ ಬೆರಗಾಗಿ ಆ ದೇವಾಲಯದ ರಹಸ್ಯಗಳನ್ನ ಕಣ್ಣಾರೆ ನೋಡಲು, ಪರಿಶೋಧನೆ ಮಾಡಲು ಆ ದೇವಸ್ಥಾನ ಇದ್ದ ಸ್ಥಳಕ್ಕೆ ಹೋಗ್ತಾರೆ. ಈ ದೇವಸ್ಥಾನ ಮಧ್ಯಪ್ರದೇಶದ ಮೊರಾನ್ ಎಂಬ ಹಳ್ಳಿಯಲ್ಲಿದೆ. 1000 ವರ್ಷಗಳಷ್ಟು ಹಳೆಯದಾದ ಈ ದೇವಾಲಯದ ಹೆಸರು ಕಾಕನ್ಮಠ್ ಮಂದಿರ. ಇಂತಹ ದೇವಸ್ಥಾನ ಇಡೀ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ. ಈ ದೇವಸ್ಥಾನ ಶಿವನ ಮಂದಿರವಾಗಿದೆ. ಈ ದೇವಸ್ಥಾನವನ್ನ ಹೊರಗಿನಿಂದ ನೋಡಿದ್ರೆ ಅದನ್ನ ಅವಸರದಲ್ಲಿ ಕಟ್ಟಿದ್ದಾರೆ ಅನ್ನಿಸುತ್ತೆ. ಈ ದೇವಸ್ಥಾನವನ್ನ ಕಟ್ಟುವಾಗ ಅರ್ಧದಲ್ಲಿ ಬಿಟ್ಟು ಹೋಗಿದ್ದಾರಂತೆ. ಈ ದೇವಸ್ಥಾನದ ಬಗ್ಗೆ ಮತ್ತೊಂದು ಶಾಕಿಂಗ್ ಸಂಗತಿ ಏನಂದ್ರೆ, ಈ ದೇವಸ್ಥಾನವನ್ನ ನಿರ್ಮಿಸಲು ಯಾವುದೇ ಸಿಮೆಂಟ್ ಆಗ್ಲಿ ಮಣ್ಣನ್ನಾಗ್ಲಿ ಬಳಸಿಲ್ಲ. ಕೇವಲ ದೊಡ್ಡ ದೊಡ್ಡ ಕಲ್ಲುಗಳನ್ನ ಒಂದರ ಮೇಲೊಂದು ಇಟ್ಟು ಕಟ್ಟಲಾಗಿದೆ. ಕೇವಲ ಕಲ್ಲುಗಳಿಂದ ಕಟ್ಟಿದ ಈ ಮಂದಿರವನ್ನ 1000 ವರ್ಷಗಳಾದ್ರೂ ಕೂಡ ಏನೂ ಆಗದೆ ಗಟ್ಟಿಯಾಗಿ ನಿಂತಿದೆ. ದೊಡ್ಡ ದೊಡ್ಡ ತೂಫಾನ್ಗಳು ಬಂದಾಗ್ಲೂ ಕೂಡ ಈ ಮಂದಿರ ಸ್ವಲ್ಪವೂ ಕದಲದೆ ಹಾಗೆಯೇ ನಿಂತಿದೆ. ಮೂಲಗಳ ಪ್ರಕಾರ ಕೆಲವು ರಾಜರು ಈ ದೇವಸ್ಥಾನವನ್ನ ನಾಶ ಮಾಡಲು ಇದರ ಮೇಲೆ ದಾಳಿ ಮಾಡ್ತಾರೆ. ಆದ್ರೆ ಈ ದೇವಸ್ಥಾನವನ್ನ ಬೀಳಿಸಲು ಅವರಿಂದ ಆಗಲ್ಲ. ಮತ್ತೆ ಈ ದೇವಸ್ಥಾನದ ಅಕ್ಕಪಕ್ಕದಲ್ಲಿ ನಿರ್ಮಿಸಿರುವ ಎಲ್ಲಾ ದೇವಸ್ಥಾನಗಳು ಪ್ರಕೃತಿಯ ವಿಕೋಪಗಳಲ್ಲಿ ಸಿಲುಕಿ ನಾಶವಾಗಿದೆ. ಆದ್ರೆ ಈ ಮಂದಿರ ಮಾತ್ರ ಹಾಗೆಯೇ ನಿಂತಿದೆ. ಹಾಗೆ ಈ ದೇವಸ್ಥಾನದ ಬಗ್ಗೆ ಮತ್ತೊಂದು ಆಶ್ಚರ್ಯಗೊಳಿಸುವ ವಿಷಯ ಏನಂದ್ರೆ, ಈ ದೇವಸ್ಥಾನವನ್ನ ನಿರ್ಮಿಸಲು ಬಳಸಿರುವ ಕಲ್ಲುಗಳು ಆ ದೇವಸ್ಥಾನದ ಅಕ್ಕಪಕ್ಕದಲ್ಲಾಗ್ಲಿ ಆ ಊರುಗಳಲ್ಲಾಗ್ಲಿ ಎಲ್ಲೂ ಸಿಗೋದಿಲ್ಲ. ಆದ್ರೆ ಅಷ್ಟು ಪ್ರಮಾಣದ ಕಲ್ಲುಗಳನ್ನ ಎಲ್ಲಿಂದ ತಂದು ಕಟ್ಟಿದ್ದಾರೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಈ ಮಂದಿರ ನಿರ್ಮಾಣದ ಹಿಂದೆ ಒಂದು ಕತೆ ಇದೆ. ಆ ಕಥೆಯನ್ನ ಕೇಳಿದ್ರೆ ನೀವು ಒಂದು ಕ್ಷಣ ಬೆರಗಾಗೋದು ಖಂಡಿತ. ಅವರು ಹೇಳುವಂತೆ ಈ ಮಂದಿರವನ್ನ ಮಾನವರು ಕಟ್ಟಿಲ್ಲವಂತೆ, ಬದಲಾಗಿ ಒಂದೇ ರಾತ್ರಿಯಲ್ಲಿ ದೆವ್ವಗಳು ಸೇರಿ ಕಟ್ಟಿವೆ ಅಂತ ಹೇಳಲಾಗ್ತಿದೆ. ಅಲ್ಲಿನ ಜನರು ಹೇಳಿದಂತೆ ಸೂರ್ಯಾಸ್ತಕ್ಕೂ ಮುಂಚೆ ಅಲ್ಲಿ ಖಾಲಿ ಮೈದಾನವಿತ್ತು. ಆದ್ರೆ ಮರುದಿನ ಸೂರ್ಯೋದಯವಾದಾಗ ಆ ಪ್ರದೇಶದಲ್ಲಿ ಅಚಾನಕ್ಕಾಗಿ ಈ ಮಂದಿರ ಪ್ರತ್ಯಕ್ಷವಾಗಿದೆ ಅಂತಾರೆ. ಆದ್ರೆ ಒಂದೇ ರಾತ್ರಿಯಲ್ಲಿ ಈ ಮಂದಿರವನ್ನ ಹೇಗೆ ಕಟ್ತಾರೆ ಅನ್ನೋದರ ಬಗ್ಗೆ ನಿಖರವಾದ ಸಾಕ್ಷಿಗಳಿಲ್ಲ. ಆದ್ರೆ ಆ ಊರಿನವರು ಹೇಳುವಂತೆ ದೆವ್ವಗಳು ಶಿವನ ಭಕ್ತರಾಗಿರ್ತಾವಂತೆ. ಸೊ ಆ ಊರಿನ ಅಕ್ಕಪಕ್ಕದಲ್ಲಿ ಶಿವನ ದೇವಾಲಯ ಇಲ್ಲದೆ ಇರುವುದರಿಂದ ದೆವ್ವಗಳು ಸೇರಿ ಶಿವನನ್ನ ಆರಾಧನೆ ಮಾಡಲು ಒಂದೇ ರಾತ್ರಿಯಲ್ಲಿ ಈ ದೇವಸ್ಥಾನವನ್ನ ನಿರ್ಮಿಸಿದಂತೆ. ಮೊದಲೇ ಹೇಳಿದಂತೆ ಈ ದೇವಸ್ಥಾನದ ನಿರ್ಮಾಣವನ್ನ ಅರ್ಧದಲ್ಲಿ ಬಿಟ್ಟಂತೆ ಕಾಣಿಸುತ್ತೆ. ಅಲ್ಲಿನ ಜನ ಹೇಳುವಂತೆ ಈ ಮಂದಿರವನ್ನ ಕಟ್ಟುವಾಗ ಮುಂಜಾನೆ ಆಗಿದ್ರಿಂದ ಯಾರೋ ಒಬ್ಬ ವ್ಯಕ್ತಿ ಅಲ್ಲಿಗೆ ಹೋಗಿ ಅದನ್ನ ನೋಡಿ ಕಿರಿಚಿದ್ದರಿಂದ ಆ ದೇವಸ್ಥಾನದ ನಿರ್ಮಾಣವನ್ನ ಅರ್ಧದಲ್ಲೇ ಬಿಟ್ಟು ದೆವ್ವಗಳು ಹೋಗಿವೆಯಂತೆ. ಈ ಮಂದಿರ ನಿರ್ಮಾಣದ ಬಗ್ಗೆ ಮತ್ತೊಂದು ಕತೆ ಕೂಡ ಇದೆ. ಈ ದೇವಸ್ಥಾನಕ್ಕೆ ಕೀರ್ತಿರಾಜನ ಹೆಂಡತಿ ರಾಣಿ ಕಾಕನ್ಮತಿ ಹೆಸರನ್ನ ಇಡಲಾಗಿದೆ. ಕಾಕನ್ಮತಿ ರಾಣಿಯ ಆದೇಶದ ಮೇರೆಗೆ ದೇವಸ್ಥಾನವನ್ನ 11ನೇ ಶತಮಾನದಲ್ಲಿ ಕಟ್ಟಲಾಗಿದೆ ಅಂತ ಹೇಳಲಾಗುತ್ತೆ. ಆದ್ರೆ ವಿಜ್ಞಾನಿಗಳು ಯಾಕೆ ಈ ಮಂದಿರ ಹತ್ರ ಹೋಗೋದಿಲ್ಲ,
ಯಾಕೆ ಮುಟ್ಟೋದಿಲ್ಲ ಮತ್ತೆ ರಾತ್ರಿಯ ಸಮಯದಲ್ಲಿ ಯಾರೂ ಇಲ್ಲಿ ಯಾಕೆ ಹೋಗೋದಿಲ್ಲ ಅನ್ನೋದನ್ನ ಈಗ ನೋಡೋಣ. ಒಂದು ಬಾರಿ ASIನ ಒಂದು ತಂಡ ಈ ದೇವಸ್ಥಾನಕ್ಕೆ ಹೋದಾಗ ಅವರು ಈ ದೇವಸ್ಥಾನವನ್ನ ನೋಡಿ ಗಾಬರಿ ಹಾಕ್ತಾರೆ. ಯಾಕಂದ್ರೆ ಇಂಥ ದೇವಸ್ಥಾನವನ್ನ ಅವರು ಎಂದಿಗೂ ನೋಡಿರೋದಿಲ್ಲ. ಈ ದೇವಸ್ಥಾನವನ್ನು ಕಲ್ಲುಗಳನ್ನ ಒಂದರ ಮೇಲೊಂದು ಇಟ್ಟು ಕಟ್ಟಲಾಗಿದೆ. ಈ ದೇವಸ್ಥಾನ ಗಾಳಿ ಮಳೆಗೆ ಬೀಳುವ ಹಾಗಿದೆ. ಆದ್ರೆ ಈ ಮಂದಿರ ಅನೇಕ ವರ್ಷಗಳಿಂದ ಸ್ವಲ್ಪವೂ ಅಲುಗಾಡದೆ ಹಾಗೆಯೇ ನಿಂತಿದೆ. ಅದಕ್ಕೆ ಕಾರಣ ಏನೆಂದು ಅಂತ ಅಲ್ಲಿನ ಜನರನ್ನ ಕೇಳಿದಾಗ ಆ ಜನರು ಈ ದೇವಸ್ಥಾನವನ್ನ ದೆವ್ವಗಳು ನಿರ್ಮಿಸಿವೆ ಅಂತ ಹೇಳ್ತಾರೆ. ವಿಜ್ಞಾನ ದೆವ್ವಭೂತಗಳನ್ನ ನಂಬೋದಿಲ್ಲ. ಆದ್ರೂ ಕೂಡ 1000 ವರ್ಷಗಳ ಹಿಂದೆ ಯಾವುದೇ ಸಿಮೆಂಟ್ ಅನ್ನ ಬಳಸದೆ ಕಟ್ಟಿದ ಈ ದೇವಸ್ಥಾನದ ರಹಸ್ಯ ಏನೆಂಬುದು ಅವರಿಗೂ ಗೊತ್ತಾಗೋದಿಲ್ಲ. ದೇವಾಲಯದ ಮುಂದೆ ಶಿಲೆಯ ಮೇಲೆ ಪುರಾತತ್ವ ಇಲಾಖೆ ಬರೆದ ಪ್ರಕಾರ ಈ ದೇವಾಲಯವನ್ನ ರಾಣಿ ಕಾಕನ್ಮತಿ ನಿರ್ಮಿಸಿದ್ರು ಅಂತ ಖಂಡಿತವಾಗಲೂ ಹೇಳಲು ಆಗೋದಿಲ್ಲ. ಆದ್ರೆ ಈ ದೇವಸ್ಥಾನವನ್ನ ಯಾರು ನಿರ್ಮಿಸಿದ್ರು ಅನ್ನೋದು ಇಂದಿಗೂ ಗೊತ್ತಿಲ್ಲ. ASIನವರು ರಾತ್ರಿ ಹೊತ್ತು ಈ ದೇವಸ್ಥಾನಕ್ಕೆ ಯಾರೂ ಹೋಗಬಾರದು ಅಂತ ನಿಷೇಧ ವಿಧಿಸಿದ್ದಾರೆ. ಯಾಕೆಂದ್ರೆ ದೇವಸ್ಥಾನಕ್ಕೆ ಏನಾದ್ರು ತೊಂದರೆ ಆದ್ರೆ ಅದು ಬಿದ್ದು ಬಿಡುತ್ತೆ ಅಂತ ಅವರು ಹೀಗೆ ಮಾಡಿದ್ದಾರೆ. ಕಲ್ಲುಗಳನ್ನ ಒಂದರ ಮೇಲೊಂದು ಇಟ್ಟು ಕಟ್ಟಿರುವ ಈ ದೇವಸ್ಥಾನವನ್ನ ವಿಜ್ಞಾನಿಗಳು ಮುಟ್ಟೋದಿಲ್ಲ. ಯಾಕಂದ್ರೆ ಮುಟ್ಟಿದ್ರೆ ಅದು ಎಲ್ಲಿ ಬಿದ್ದು ಬಿಡುತ್ತೋ ಅನ್ನೋದು ಅವರ ಭಯ. ಆದ್ರೆ ಈ ದೇವಸ್ಥಾನ ಸಾವಿರಾರು ವರ್ಷಗಳಿಂದ ಹಾಗೆಯೇ ನಿಂತಿದೆ. ಇದನ್ನ ದೆವ್ವಗಳು ನಿರ್ಮಿಸಿವೆಯಾ ಅಥವಾ ಮನುಷ್ಯರು ನಿರ್ಮಿಸಿದ್ದಾರಾ? ಹಾಗೆ ಇಲ್ಲಿ ನಿಜಕ್ಕೂ ದೆವ್ವಗಳು ಇದೆಯಾ ಅಥವಾ ನಿಜಕ್ಕೂ ಇದು ಕಟ್ಟುಕತೆಯಾ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.